ರಂಜು ರಂಜು ಯಾಕೆ ರಂಜು ಅಳ್ತಾ ಇದೆಯಾ? ಏನು ಮಾಡೋಣ, ಪಕ್ಕದ ಮನೆಯವರು ಬೈದ್ರು ಬೈಸ್ಕೋಬೇಕಲ್ಲ. ಪಕ್ಕದ ಮನೆಯವ್ರ ಹತ್ರನೂ ಬೈಸ್ಕೋಬೇಕ ನಾನು? ಪಕ್ಕದ ಮನೆಯವರು ಯಾರು ಬೈದ್ರು? ಅಯ್ಯಮ್ಮ ಯಾರೋ ಬರ್ತಾಳಲ್ಲ ಇಲ್ಲಿ ಜಯಮ್ಮ ಅಂತ ಹೇಳಿ, ಅವಳು ಪಕ್ಕದ ಮನೆಯವಳು, ಅವಳ ಹತ್ರ ಬೈಸ್ಕೋಬೇಕಾಯ್ತು ನಾನು. ಇವತ್ತೆ ಅಂಥವ್ರನ್ನೆಲ್ಲ ಬಿಟ್ಕೊಳ್ಳೋದಕ್ಕೆ ತಾನೇ ಅವರೆಲ್ಲ ಮಾತಾಡೋದು. ಅವಳಿಗೇನು ಅಧಿಕಾರ ಐತೆ ನಾನು ಬೈಯೋದಕ್ಕೆ? ಹೆಂಗೆ ಬೈದೋದ್ಲು ಗೊತ್ತಾ? ನನಗೆ ತುಂಬ ಬೇಜಾರಾಗ್ತೈತೆ. ಅವಳಿಗೆ ಏನಕ್ಕೆ ಬೇಕು, ಸುಮ್ಮನಿರಬೇಕು. ಅವಳ ಮನೆದವಳು ನೋಡ್ಕೋಬೇಕು. ಅವ್ರ ಮನೆಗೆ ಎಲ್ಲರ ಮನೆಗೂ ಇದ್ದಿದ್ದೇನೆ, ಏನಕ್ಕೆ ಬಂದಿಲ್ಲಿ ಮಾತಾಡಬೇಕು? ನನ್ನ ತಂಗಿ ಬಂದಿರೋದಕ್ಕೆ ಅಯ್ಯಮ್ಮ ಹೆಂಗೆ ಮಾತಾಡೋದ್ಲು ಗೊತ್ತಾ? ಅವಳೇ ನಿನ್ನ ತಂಗಿ ಆದರೆ ಬಂದಿದ್ದಾಳೆ ಅಂತಾಳೆ. ನನ್ನ ತಂಗಿ ನಮ್ಮ ಮನೆಗೆ ಬಂದಿದ್ದಾಳೆ, ಏನು ಅವಳ ಮನೆಗೆ ಏನಾದರೂ ಹೋಗಿದ್ದಾಳ? ಅಂಥವ್ರನ್ನೆಲ್ಲ ಬಿಟ್ಕೊಂಬಕ್ಕೆ ಹೋಗ್ಬಾರ್ದು ಕಣೆ ಅಕ್ಕ. ಅಂತ ಕಟ್ಟಿಲ್ದವ್ರನ್ನೆಲ್ಲನ ಒಳ್ಳೆಯವಳಲ್ಲ ಅಯ್ಯಮ್ಮ. ಅಲ್ಲ, ಪಕ್ಕದ ಮನೆಯವಳು ಬಂದು ಬೈದೋಗ್ಬೇಕಂದ್ರೆ ಇವತ್ತಿಗೆ ಬುದ್ಧಿ ಬೇಡವಾ ಸ್ವಲ್ಪನಾದ್ರೂ? ಅಂತನೆಲ್ಲ ಬಿಡ್ಕೊಳಕ್ಕೆ ಹೋಗ್ಬಾರ್ದು, ಇಲ್ಲಿ ಅಂತನೆಲ್ಲ ಮಾತಾಡ್ಸೋಕ್ಕೆ ಹೋಗ್ಬಾರ್ದು. ಅಯ್ಯಮ್ಮಗೆ ಏನಕ್ಕೆ ಬೇಕಂತೆ? ಸುಮ್ಮನೆ ಇರ್ಬೇಕು ತಾನೇ? ಹಾಂ, ನಾನು ಬೇರೆ ಹೋದ್ಮೇಲೆ ಕರ್ಕೊಂಬಂದಿರೋದು ನನ್ನ ತಂಗಿನ. ಅವಳ ಥರ ಜೊತೆಗಿದ್ದಾಗ ಕರ್ಕೊಂಬಂದಿಲ್ಲ. ನನ್ನ ತಂಗಿ ಏನು ತಿನ್ನಕ್ಕೆ ಗತಿ ಇಲ್ಲ ಅಂತ ಬಂದಿಲ್ಲ ಅವಳು. ಅವಳು ಏನೋ ಒಂದು 2 ದಿವಸ ಇದ್ದೋಗೋದಕ್ಕಂತ ಬಂದಿದ್ದಾಳೆ. ಅದಕ್ಕೆ ಈಗಳೆ ನಿನ್ನ ತಂಗಿ ಆದರೆ ಬಂದವಳೆ, ನಿನ್ನ ತಂಗಿ ಆದರೆ ಬಂದಿದ್ದಾಳಲ್ಲೇ ಅಂತ ಹೇಳಿ ಹೆಂಗೆ ಹೇಳ್ತಾಳೆ ಅಯ್ಯಮ್ಮ. ನನಗೇನೋ ತುಂಬ ಬೇಜಾರಾಗ್ತಾಯಿತ್ತು. ನಿನ್ನ ತಂಗಿ ಬಂದಾಳೆ ಅಂತ ಕೇಳ್ತಾಳೆ. ಅವ್ರ ಮನೆಗೆ ಏನಾದರೂ ಬಂದಿದ್ದಾಳ? ನನ್ನ ಮನೆಗೆ ತಾನೇ ಬಂದಿರೋದು. ನಾನು ಯಾರನ್ನಾದ್ರೂ ಕರ್ಕೊಬರ್ತೀನಿ, ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ತಂಗಿ, ನಮ್ಮ ಬಂಧು ಬಳಗ, ನಾನು ಯಾರನ್ನಾದ್ರೂ ಕರ್ಕೊಬರ್ಬೋದು. ನಾನು ಬೇರೆ ಹೋದ್ಮೇಲೆ ನಾನು ಯಾರನ್ನಾದ್ರೂ ಕರ್ಕೊಬರ್ತೀನಿ. ಅವಳಿಗೆ ಏನಕ್ಕೆ ಬೇಕು, ಸುಮ್ಮನಿರ್ಬೇಕಪ್ಪ. ಎಷ್ಟು ಬೇಜಾರಾಯಿತು ಗೊತ್ತಾ ನನಗೆ. ಸುಮ್ಕಿರ ಮತ್ತೆ. ಯಾಕೆ ಬೇಜಾರು ಮಾಡ್ಕೊಂತೀಯ? ಅಮ್ಮ, ಅಂಥವ್ರನ್ನೆಲ್ಲ ಯಾಕೆ ಬಿಡ್ಕೊಂತೀಯಮ್ಮ ನಮ್ಮ ಮನೆ ಬಾಗಿಲಿಗೆ? ಅಂಥವ್ರನ್ನೆಲ್ಲ ಬಿಡ್ಕೊಂಬಕ್ಕೆ ಹೋಗ್ಬಿಡ. ಅಷ್ಟಕ್ಕೂ ಅಯ್ಯಮ್ಮ ಯಾರು ನಮ್ಮ ಮನೆ ವಿಚಾರ ಮಾತಾಡೋದಕ್ಕೆ? ಅಷ್ಟಕ್ಕೂ ಯಾರು ಹೇಳ ಅಯ್ಯಮ್ಮ ಮಾತಾಡೋದಕ್ಕೆ? ಅವಳು ಮೊದಲೇ ಅವಳ ಮನಸ್ಸು ಸೂಕ್ಷ್ಮ ಅನ್ನೋದು ಗೊತ್ತೇ ಐತಿ. ಹಿಂಗೆಲ್ಲ ಮಾತಾಡಬಾರ್ದು. ಹೇಳು ಏನಪ್ಪ, ನನಗಂತೂ ತುಂಬ ಬೇಜಾರಾಗ್ತೈತಿ. ಅವಳು ಬೇಜಾರಾಗ್ಬಿಟ್ರೆ ನನಗೂ ಬೇಜಾರಾಗುತ್ತೆ ಕಣಮ್ಮ. ಬೇಜಾರಾಗ್ಬಿಡ ಬಿಡ ಮತ್ತೆ. ಬಿಡು, ಸರಿಯಾಗಿ ಹೋಗಿ ಗಲಾಟೆ ಮಾಡಬಾರತ್ತೆ. ನೀನು ಯಾಕೆ ಬಂದಿದ್ದೆ ನಮ್ಮ ಮನೆ ಬಾಗಿಲಿಗೆ ಹೇಳಕ್ಕೆ? ಬಾರೆ ನನ್ನ ಸೊಸೆ ಇವಾಗ ಅವಳ್ತ ಕೂತ್ಕೊಂಡಿದ್ದಾಳೆ, ಅವಳಿಗೆ ಯಾರು ಸಮಾಧಾನ ಮಾಡ್ತಾರೆ? ಅವಳು ಮೊದಲೇ ಅವಳ ಮನಸ್ಸು ಸೂಕ್ಷ್ಮ ಅಂತ ಹೇಳಿ ಅವಳಿಗೆ ಹೋಗಿ ಗಲಾಟೆ ಮಾಡಬಾ. ಗಲಾಟೆ ಮಾಡಿ ಬಂದರೆ ಇನ್ನೊಂದ್ಸತಿ ನಮ್ಮ ಮನೆ ಬಾಗಿಲಿಗೆ ಬರೋದಿಲ್ಲ. ಅಂಥವ್ರನ್ನೆಲ್ಲ ಮಾತಾಡಿಸ್ಲೇಬಾರ್ದು, ನಮ್ಮ ಮನೆ ಬಾಗಿಲು ಬಿಟ್ಕೋಬಾರ್ದು. ಅಂಥವ್ರಿಗೆಲ್ಲ ಯಾಕೆ ಹೇಳಬೇಕು? ತಡಿ, ಹೋಗಿ ಬರ್ತೀನಿ, ಬೈದು ಬರ್ತೀನಿ. ನೀನು ಇಂಥವೆಲ್ಲ ಹೇಳಂಗಿದ್ರೆ ಬರಲೇಬೇಡಮ್ಮ ನಮ್ಮ ಮನೆ ಬಾಗಿಲಿಗೆ ಅಂತ ಹೇಳ್ತೀನಿ. ಬರಲೇಬೇಡ ಅನ್ನೋ. ನನ್ನ ಸೊಸೆ ಅಳ್ತಾ ಕೂತ್ಕೊಂಡವಳೆ, ಅವಳನ್ನ ಯಾರು ಈ ಸಮಾಧಾನ ಮಾಡ್ತಾರೆ? ಅವಳು ಹತ್ರ ನಮಗೆ ಇವ ನನ್ನ ಮಗ ಎಷ್ಟು ಬೇಜಾರು ಮಾಡ್ಕೊಂತಾನೆ ಗೊತ್ತೇ ಅಂತ ಹೇಳ್ಬರೋಗಿ ಹೋಗು. ನಾವು ಎಷ್ಟು ಅವಳಿಗೆ ಸೂಕ್ಷ್ಮವಾಗಿ ನೋಡ್ಕೊಂತೀವಿ. ಅವಳು ಮೊದಲೇ ಅವಳ ಮನಸ್ಸು ಸೂಕ್ಷ್ಮ ಅನ್ನೋದು ಗೊತ್ತೇ ಐತಿ. ನಮ್ಮ ರಂಜು ಸ್ವಲ್ಪ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ಅವಳು ತುಂಬ ಖುಷಿಯಾಗಿರೋದಕ್ಕೆ ಇಷ್ಟಪಡ್ತಾಳೆ. ಇಂಥದ್ದೊಂದು ಸ್ವಲ್ಪ ಅವಳಿಗೆ ಏನಾದರೂ ಎಡವಟ್ಟು ಆಗ್ಬಿಟ್ಟೈತಿ ಅಂದರೆ ಅವಳು ಸಹಿಸ್ಕೊಳ್ಳಲ್ಲ. ಹೋಗಮ್ಮ, ಸರಿಯಾ ಬೈದು ಬರೋಗು. ನಮ್ಮ ಮನೆ ಬಾಗ್ಲಿಗೆ ಮತ್ತೆ ಯಾವತ್ತಾನು ಬಿಡ್ಕೊಂಡು ನೋಡಿ ಹೇಳಿರ್ತೀನಿ ನೋಡಿ, ನಾನು ಬರ್ತೀನಿ. ಬಾ, ಹೋಗ್ಬ್ರಣ. ನಾನು ಹಿಂಗೆ ಎಲ್ಲದಕ್ಕೂ ಬರೋಳಲ್ಲ, ನಮ್ಮ ಅಂತಕ್ಕೆ ಬಿಡತ್ತ ಬತ್ತಾಳೆ ಅನ್ಕೊಂಡೆ. ಯಾಕೆ ಬೈಬೇಕಪ್ಪ? ಸುಮ್ಮನಿರ್ಬೇಕು. ಸುಮ್ಮನಿದ್ರೆ ನಾವು ಏನು ಮಾತಾಡಕ್ಕೆ ಹೋಗಲ್ಲ. ನೀವು ಬರಬೇಡ ಅಂತ ಹೇಳ್ಬತ್ತೀನಿ. ನಮ್ಮ ಮನೆ ಬಾಗ್ಲಿಗೆ ಬರಲೇಬೇಡ ನೀನು ಅಂತೀನಿ. ತಡಿ, ಹೇಳ್ಬರೋಗಿ ಹೋಗು. ಹೇಳೋಗಿ ನಾನು ಬರ್ತೀನಿ ನಡಿ. ಹಂಗೆ ಪಾಪ ಹೋಗೋಣ, ಜೊತೆಗೆ ಬಾ ಹೋಗೋಣ. ಅವ್ರಿಗೇನು ಅಧಿಕಾರ ಇಲ್ಲ, ಅವ್ರಿಗೇನು ಈ ಮನೆಗೆ ಏನು ಸಂಬಂಧನೇ ಇಲ್ಲ. ಅಕ್ಕಪಕ್ಕದವ್ರು ಅಕ್ಕಪಕ್ಕದವ್ರ ಥರ ಇರಬೇಕು. ಅವ್ರಿಗೆ ಏನಕ್ಕೆ ಬೇಕು? ಅವ್ರ ಮನೆ ಬೇರೆಯವ್ರ ಮನೆ ವಿಚಾರ 1000 ಇರ್ತವೆ, ಬೇರೆಯವ್ರ ಮನೆ ಕಷ್ಟಗಳು 1000 ಇರ್ತವೆ. ಈ ಎಲ್ಲ ಅವ್ರಿಗೆ ಏನಕ್ಕೆ ಬೇಕು ಬೇರೆಯವ್ರ ಮನೆ ವಿಚಾರ ಅಂತ? ಅವ್ರೇನು ನನ್ನ ಹೆಂಡ್ತಿನ ಬಯ್ಯ ಅಂತ ಅಧಿಕಾರ ಏನಿಲ್ಲ. ನೋಡಿ ಅಜ್ಜಿ, ಇಲ್ಲೆಲ್ಲೆಲ್ಲೂ ಬರ್ದಂಗೆ ಮಾಡ್ತೀನಿ. ಅವಳು ಬಂದರೆ ಇಲ್ಲದೆಲ್ಲ ಹೇಳ್ತಾಳೆ ನಮ್ಮ ಅತ್ತಿಗೆ. ಅವಳು ಇಲ್ಲಿ ಬರಬಾರ್ದು ನೋಡಿ. ಇವಾಗ ಗಲಾಟೆ ಮಾಡಕ್ಕೆ ಬರೋಕೆ ಹೋಗಿರಿ. ಸುಮ್ಕಿರಿ, ಸರಿಯಾಗಿ ಗಲಾಟೆ ಮಾಡಿ ಬರಲಿ. ಗಲಾಟೆ ಮಾಡಿ ಬಂದರೆ ಬರಬಾರ್ದು ಇಲ್ಲಿ ಯಾರಿಗೂ. ಇಲ್ಲಿ ಯಾರು ಬರ್ದಂಗಿದ್ರೆ ವಾಸಿ. ಇವಳು ಅವಳಿಗೆ ಸಪೋರ್ಟ್ ಮಾಡ್ತಾಳೆ ಕಣೆ. ಅದಕ್ಕೆ ಮತ್ತೆ ನಮ್ಮ ಅತ್ತಿಗೆ ಇವಾಗ ಹೇಳಿ ಕಳ್ಸಿದ್ದೀನಿ ನೋಡು. ಸರಿಯಾಗಿ ಗಲಾಟೆ ಮಾಡಿ ಬರುತ್ತೆ ನಮ್ಮ ಅತ್ತೆ. ನಡಿ ನೋಡ, ಗಲಾಟೆ ಮಾಡ್ತಾರೆ ನಾವು ಹೊರಕ್ಕೆ ಹೋಗಿ. ಮತ್ತೆ ಹೆಂಗೆ ಮಾತಾಡ್ತಾಳೆ ನೋಡಯ್ಯಮ್ಮ. ಸರಿಯಾಗಿ ಹೇಳ್ದೆ ಬಿಡು. ಮತ್ತೆ ಹೋಗಿ ಇವಾಗ ಗಲಾಟೆ ಮಾಡಿ ಬರುತ್ತೆ. ಮತ್ತೆ ಯಾವಳು ಬರಬಾರ್ದಿಲ್ಲಿ. ಬಂದರೆ ಇಲ್ಲದೆಲ್ಲ ಹೇಳ್ತಾರೆ. ಇಲ್ಲಾಂದ್ರೆ ನಮ್ಮ ಅತ್ತೆ ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಬಿದ್ದಿರುತ್ತೆ. ಅವರೆಲ್ಲ ಬಂದರೆ ಇಲ್ಲದೆಲ್ಲ ಹೇಳೋದ್ಕೂ ಇಲ್ಲದೆಲ್ಲ ಮಾತಾಡೋಕೆ ಹೋಗುತ್ತೆ ನಮ್ಮ ಅತ್ತೆ. ನಾವು ಹೇಳ್ದಂಗೆ ಕೇಳ್ಕೊಂಡು ಇರುತ್ತೆ ಸುಮ್ಮನೆ. ಇವ್ರು ಯಾರು ಮಾತಾಡಿಸ್ಲಿಲ್ಲ ಅಂದರೆ ಅವ್ರು ಬಂದು ಬಯ್ಯ ಅಂತದ್ದೇನಿಲ್ಲಮ್ಮ. ಅವ್ರಷ್ಟಕ್ಕೂ ಯಾರು ಬೈಯೋಕ್ಕೆ? ನೀನು ಸುಮ್ಮನೆ ಇದೆಯೇ? ನಿಂಗೆ ಬರೋದೆಲ್ಲ ಬಿಡತ್ತ ಅಂತ ಸುಮ್ಮನೆ ಆದ್ನಪ್ಪ. ನಾನು ಹಂಗೆ ಹೇಳ್ತೀನಪ್ಪ. ಅಮ್ಮ ತಾಯಿ ಪಟ್ಟು ನೀನು ಒಟ್ಟು ಬೈಯಂಗಿದ್ರೆ ನಮ್ಮ ಅಂತಕ್ಕೆ ಬರಲೇಬೇಡ ಅಂತೀನಿ. ಬರಲೇಬೇಡ ಅಂತ ಅನ್ನು. ನೀನೇನು ನಮ್ಮ ಅಂತ ಕಾಲಿಕ್ಕಲೇಬೇಡ ಅನ್ನು ಅಷ್ಟೇನೆ. ನಿನ್ನನ್ನು ಮಾತಾಡಿಸ್ಲೇಬೇಡ ಅಂತ ಹೇಳು. ಇಲ್ಲೇ ನಿನ್ಕೊಂಬಂತಡಿ, ಇಲ್ಲೇ ನಿನ್ಕೊಂಡು ನೋಡೋಣ. ಅಲ್ಲಿಗೇನು ಹೋಗೋದು ಬೇಡ, ಇಲ್ಲೇ ನಿನ್ಕೊಂಬನೋದಿಲ್ಲ. ಹೆಂಗೆ ಬೈತ್ ನಮ್ಮ ಮತ್ತೆ ನೋಡೋಣ. ಜಕಯ್ಯ ಜಕಯ್ಯ ಜಕಯ್ಯ, ಲಕ್ಕಮ್ಮನೆ ಬಾರಿ. ನೀನು ನಮ್ಮ ಅಂತಕ್ಕೆ ಬರಬೇಡ ಈ ಪಟ್ಟು. ನಮ್ಮ ಅಂತ ಕಾಲಿಕ್ಕಬೇಡ ನೀನು. ಯಾಕೆ? ನಾನೇನು ಮಾಡಿದೆ?
ನೀನೇನು ಮಾಡಿದೆ ಅಂತೀಯಲ್ಲ, ನನ್ನ ಸೊಸೆನ ಬೈದು ಬಂದಿದ್ಯಲ್ಲ, ಅವಳು ಮೊದಲೇ ಸೂಕ್ಷ್ಮಿ, ಬೈಬೇಡ ಅಂತ ಹೇಳಿದೀನಿ, ಬೈದೆ ಅವಳು ಅಳ್ತಾ ಕುಕ್ಕಂಡವಳೆ. ನೀನು ಹಂಗೆ ಬೈದು ಬಂದಾಗಿಂದನೂ ಅಳ್ತಾ ಕುಕ್ಕಂಡವಳೆ. ಅವಳಿಗೆ ಬೇಜಾರಾಗುತ್ತೆ, ಅವಳು ತಡ್ಕಾಮಲ್ಲ, ಬೋಲ್ ಸೂಕ್ಷ್ಮಿ ಅವಳದು ಮನಸ್ಸು. ನೀನು ಅಂತಳಿಗೆ ಬೈದಿದೆಯಲ್ಲ, ನಮ್ಮಂತಕ್ಕೆ ಬರಲೇಬೇಡಮ್ಮ ತಾಯಿ, ನೀನು ಇಂಥವೆಲ್ಲ ಹೇಳಂಗಿದ್ರೆ. ಅವ್ರ ತಂಗಿನವ್ರು ಕರ್ಕೊಂಬಂದವ್ರೆ, ನಿನ್ಗೆ ಯಾಕೆ ಬೇಕು? ನೀನು ಅಕ್ಕಪಕ್ಕಗಳು ನಿನ್ಗೆ ಹೇಳೋ ಅಧಿಕಾರ ಇಲ್ಲ. ಅಕ್ಕಮ್ಮ ಅವಳು ಮಾತು ಕಟ್ಕೊಂಡು ನೀನು ಇಲ್ಲಿ ನನ್ನ ಕುಟೆ ಗುದ್ದಾಡಕ್ಕೆ ಬಂದಿದೀಯೇ? ನೋಡು, ಅವಳಂತೇಲೇನೆ ಆಡು, ನಿನಗೆ ಹೆಂಗೆ ಇರುತ್ತೆ ಅಂತೇಳಿ. ಅಕ್ಕಪಕ್ಕಗಳರ್ತಾಗೆಲ್ಲನ ಅವಳು ಗುದ್ದಾಡ್ಲಿ ಅಂತೇಳಿ ಹಿಂಗೆ ಮಾಡ್ಯವಳೆ. ನಾನು ಮಾತಾಡಿಸ್ಬಾರ್ದು, ಇವಳು ಬಂದರೆ ಇಲ್ಲದ್ದೆಲ್ಲ ಹೇಳ್ತಾಳೆ ಅಂತೇಳಿ ನಿನಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಕಳಿಸವಳು ಇಲ್ಲಿ ಗುದ್ದಾಡ್ಲಿ ಅಂತೇಳಿ. ನೋಡು, ನಾವೆಲ್ಲ ಬತ್ತಾ ಹೋಗ್ತಾ ಇರಲಿಲ್ಲ ಅಂದ್ರೆ ನಿನಗೆ ಅವಳು ಹೆಂಗೆ ಮಾಡ್ತಾಳೆ ಅಂತ ಹೇಳಿ. ನೀವೇನು ಬರೋಕ್ಕೆ ಹೋಗ್ಬೇಡ್ರಿ. ನೀವು ಯಾರು ಅಷ್ಟಕ್ಕೂ ಏನು ನಮ್ಮ ಸಂಬಂಧಿಕರ, ಹಿಂದ್ಲವ್ರು ಮುಂದ್ಲವ್ರು? ಯಾರು ನೀವು ಅಷ್ಟಕ್ಕೂ? ಅಕ್ಕಪಕ್ಕದವ್ರು ಅಕ್ಕಪಕ್ಕದಾಗ ನಿಮ್ಮ ಮನೆಗೆ ನಿಲ್ವಾ? ನಿಮ್ಮ ಮನೆಗೂ 1000 ಇರ್ತವೆ. ನಿಮ್ಮ ಮನೇದು ನೀವು ಸರಿ ಮಾಡ್ಕೇಳ್ರಿ, ನಮ್ಮ ಮನೇದೇನು ಹೇಳಕ್ಕೆ ಬರಬೇಡ್ರಿ. ನಿಮ್ಮ ಮನೇಲೆಲ್ಲ ನಾನು ನಡೆದೋಗಿರೋದೆಲ್ಲ ಮರ್ತಿದ್ದೀರಾ. ಅಯ್ಯೋ, ಇಡೀ ಊರಾಗೇನೆ ನಡೆದಿಲ್ಲ, ನಿಮ್ಮ ಮನೆಯಾಗ ಹಂಗೆ ನಡೆದೈತೆ. ಅಲ್ಲೇ ನಡೆದೈತೆ ಕಣೋ, ನಡೆದಿರೋದಕ್ಕೆ ಅನುಭವ ಆಗಿರೋದಕ್ಕೆ ಹೇಳ್ತಾ ಇರೋದು. ನಾವೆಲ್ಲ ಅನುಭವ ಇರೋದಕ್ಕೆ ಹೇಳ್ತಾ ಇರೋದು. ಹಿಂಗಾಗುತ್ತೆ, ಹಿಂಗೆ ಆಗುತ್ತೆ, ಹಿಂಗೆ ಆಗೈತೆ ಅಂತ ಹೇಳಿ ಅದಕ್ಕೆ ಹೇಳ್ತಾ ಇರೋದು ನಾವು. ನೋಡು, ನಮ್ಮಂತಕ್ಕೆ ನಾನು ಬಂದ್ಗಿಂದೀಯ. ನಮ್ಮಂತಕ್ಕೆ ನಾನು ಬಾ, ನಿನಗೆ ಅವಾಗ ಹೇಳ್ತೀನಿ, ನಮ್ಮಂತಕ್ಕೆ ಬರಬೇಡ ನೀನು. ಅಯ್ಯೋ, ಬರಲ್ಲ ಹೋಗಿ ಮಾರಾಗಿತ್ತಿ. ಏನು ನನಗೂ ನನ್ನ ಮನೆ ಬಾಗ್ಲೈತಿ, ಹೋಗು. ಏನೋ ಹೇಳಿದ್ದು ತಪ್ಪಾತು, ಹೋಗ್ತಾಯಿ. ಅಯ್ಯೋ ಯಪ್ಪ, ಏನು ನೀನು ಸಸಿ ಅಂತಳಾಗ್ಯವಳಿ, ಇಲ್ಲದೆಲ್ಲ ಚಿಕ್ಕ ಕಳಿಸ್ತಾಳಲ್ಲೇ ತಾಯಿ. ಹೋಗೆ ತಾಯಿ, ಬರಲ್ಲ ಹೋಗು, ಬರಲ್ಲ ಹೋಗೆ, ಇಲ್ಲ ಅಂಬಡಿ, ನಿನಗೆ ಗೊತ್ತಾಗುತ್ತೆ, ಹೋಗು. ಯಾಕೆ, ಏನಾಯ್ತಾ? ಏನಂತಮ್ಲಕ್ಕಮ್ಮ? ನೋಡಿ ಚಂದ್ರಣ್ಣಯ್ಯ, ಈಜೇಕಯ್ಯ ಬಂದ್ಬಿಟ್ಟು ನನ್ನ ಸಸಿಗೆ ಬೈದು ಬಂದೈತಿ. ಅವಳು ಅಳ್ತಾ ಕುಕ್ಕಂಡವಳು, ಅವಳು ಮೊದಲೇ ಸೂಕ್ಷ್ಮೆ. ಅವಳಿಗೊಂದಿಟ್ಟು ಹೆಚ್ಚು ಕಮ್ಮಿ ಆದರೆ ಏನೋ ಟೆನ್ಷನ್ ಮಾಡ್ಕೊಂಡು ಅದನ್ನೇ ಒಂದು ತಲೆಗೆ ಇಕ್ಕೊಂಡು ಅವಳು ಹೊತ್ತು ಕರ್ಕೊಂಡು ಅವಳು ಬೋಲು ಸೂಕ್ಷ್ಮೆ, ತಡ್ಕಾಮಲ್ಲ, ಅವಳು ಸೂಕ್ಷ್ಮೆ ಮನಸ್ಸು. ಏನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಯಾರು ನೋಡ್ತಾರೆ? ಯಾರು ನೋಡಲ್ಲ. ಅಷ್ಟು ಸೂಕ್ಷ್ಮಗಿರೋ ಅವಳು ಮನಸ್ಸಿಗೆ ಬೇಜಾರು ಮಾಡ್ಕೊಬಿಡ್ತಾಳೆ ಅವಳು. ಅಷ್ಟು ಇದ್ರಾಗಿರೋಳಿಗೆ ನೀನು ಬೈದು ಬಂದಿದೆಯಲ್ಲ, ಬೈಕ್ ಬಂದಂಗೆ. ನಿನ್ನ ತಂಗಿನ ಮಾತ್ರ ಅವಳೆ, ನಿನ್ನ ತಂಗಿನ ಮಾತ್ರ ಕರ್ಕೊಂಬಂದು ಇಕ್ಕೊಂಬಂದಿದೀಯಾ ಅಂತ. ಇವಾಗ ಅವ್ರ ತಂಗಿನವ್ರು ಕರ್ಕೊಂಬಂದು ಇಕ್ಕೊಂಡವ್ರೆ, ಇವಾಗ ಏನು ಬೇಕಪ್ಪ? ಸುಮ್ಮನಿರ್ಬೇಕು ತಾನೆ? ಸುಮ್ಮನಿರಕ್ಕಾಗಲ್ವಿ? ನಿನ್ಗೆ ಯಾಕೆ ಬೇಕು? ನಿನ್ಗೆ ಯಾಕೆ ಮಾತಾಡೋಕೆ ಹೋಗ್ತೀಯ? ಕಂಡರ್ ವಿಷಯನ ಯಾವತ್ತು ಮಾತಾಡೋಕೆ ಹೋಗ್ಬೇಡ ನೀನು. ನಿನ್ಗೆ ಯಾಕೆ ಬೇಕು? ಇಲ್ಲ ಕಣಪ್ಪ, ಆ ಭೂಮಿನ ಮಾತ್ರ, ಆ ಭೂಮಿ ತಂಗಿ ಬಂದಾಗ ಮಾತ್ರ ಅಲೌಡಿ. ತಂಗಿ ಬಂದವಳೆ ಅಂತ ಪಿಳೆ ಮೇಲೆ ಯೋಟ್ಕೇಣಿ ಮಾಡಿಳು. ಅದಕ್ಕೆ ಮತ್ತೆ ತಗೊಳ್ಳೆ, ನಿನ್ನ ತಂಗಿ ಆದರೆ ಇವಾಗ ಬಂದವಳೆ ಅಂತ ನಾನು ಒಂದೇ ಒಂಬದ್ರಾಗೇನು ಈ ಪಾಟಿ ಕೆಣಿಸಣಿ ಮಾಡೋರ್ಗೆ ಒಂದೇ ಅಂತೀನಿ ನಾನು ಬೇಡ ಅಲ್ಲ. ಅನ್ಬದು ಬೇಡ, ನೀನು ಬರಲೇಬೇಡ, ನಮ್ಮಂತ ಕಾಲಿಕ್ ಬೇಡ ನೋಡಿ, ಹೇಳಿರ್ತೀನಿ, ನಮ್ಮನ್ನು ಮಾತಾಡಿಸ್ಲೇಬೇಡ. ಸರಿ ಆಯ್ತು ಬಿಡಮ್ಮತ್ತಲ್ಲಕ್ಕಮ್ಮ, ಏನೋ ಹೇಳೇವಳೆ ಬಿಡು. ಇಪ್ಪಟ್ಟು ನಿಮ್ಮಂತಕ್ಕೆ ಬರಲ್ಲ, ಸುಮ್ಮನೆ ಯಾಕೆ? ಸುಮ್ಕಿರ ಬಿಡಪ್ಪ, ಹೋಗಪ್ಪ, ಹೋಗ. ನಮ್ಮ ಅಂತಕ್ಕೆ ನಾನು ಇನ್ನೊಂದ್ಸತಿ ಬಾಯಿಲಿ ಹೇಳ್ತೀನಿ. ಅವಾಗ ಹೇಳ್ತೀನಿ, ಇವಾಗ ಹೇಳಲ್ಲ ನಾನು. ಬಿಡತ್ತೆ, ಏನೋ ಬೇಜಾರ್ಗೆ ಬರ್ತಾರೆ ಅಂತಂದ್ರೆ ಅದಕ್ಕೆ ಮತ್ತೆ ಮನೆ ಬಾಕ್ಲಕ್ಕೆ ಯಾರನ್ನ ಕಂಡಾರ ನಿಂಗಸ್ರು ಬಿಡ್ಕೋಬಾರ್ದು ಅಂಬೋದು. ಏನೋ ಬೇಜಾರ್ಗೆ ಬರ್ತಾರೆ ಅಂತ ಬಿಡ್ಕೊಂಡ್ರಿ ಇದು ಸದ್ಲದ್ದೆಲ್ಲ ಹೇಳ್ತಾರೆ. ಅವ್ರ ಮನೆಯಾಗದವ್ರು ಏನು ನೋಡ್ಕೊಂಬಲ್ಲ, ಅವ್ರ ಮನೆಯಾಗೇನೆ 1000 ಇರ್ತಾವೆ, ಕಂಡಾರ ಸುದ್ದಿ ಬರೀನಿ. ಹೋಗಿ ಸುಮ್ಮನೆ ನಾನೇನು ಬರಲ್ಲ, ಹೋಗಿ ಇನ್ನು ಸಚೇತ ಮಾಡಿ ಇಕ್ಸ್ಕೊಂಡು ಉಣ್ಣು, ಅವಾಗ ಗೊತ್ತಾಗುತ್ತೆ. ನಾನು ಇಂಥದ್ದೆಲ್ಲ ಅನುಭವಿಸಿರೋಕ್ಕೆ ಹೇಳ್ತಿರೋದು. ಬಾಯಿ ಮುಚ್ಕೊಂಡಿರು, ನಿನ್ಗೆ ಯಾಕೆ ಬೇಕು ಕಂಡರ್ ಸುದ್ದಿ? ಅಲ್ಲ ಕಣೆ, ನೀನು ಯಾಕೆ ಹೇಳಕ್ ಹೋಗ್ತೀಯ? ನಮ್ದೇ ಮಸ್ತಾಗೈತಿ, ಹೇಳಕ್ ಹೋಗಿ ನೋಡಲ್ಲ ಮುಂದೆ ಹಿಂಗನಿಸ್ಕೊಂಬದ್ದು ಏನು ಬೇಕಿತ್ತು ನಿನಗೆ? ಅವ್ರ ಮನೆ ಬಾಕ್ಲಕ್ಕೆ ಯಾಕೆ ಹೋಗ್ತೀನಿ ನೀನು? ಯಾಕೆ ಹೇಳಕ್ ಹೋಗ್ತೀಯ ಸ್ಪೆಷಲ್ಗೆಲ್ಲನ? ನೀನು ಬುದ್ಧಿವಾದ ಹೇಳೋ ಅಂಥದ್ದು ಯಾರಿಗೂ ಒಳ್ಳೇದು ಕೆಟ್ಟದ್ದು ಹೇಳೋ ಅಂತ ಕಾಲ ಅಲ್ಲ ನೀನು. ನೋಡ, ಹುಡುಗಿ ಹೇಳ್ತಾ ಕುಕ್ಕಣೈತಂತಿ, ಒಳ್ಳೇದು ಕೆಟ್ಟದ್ದು ಹೇಳೋಕ್ಕೆ ಹೋಗ್ಬಾರ್ದು. ಇವಾಗ ಸುಮ್ಮನೆ ಬಿದ್ದಿರ್ಬೇಕು. ನಿನ್ಗೆ ಯಾಕೆ ಬೇಕು? ಅವ್ರದ್ದು ನೋಡ್ಕೊಂತಾರೆ. ಸುಮ್ಮನಿರಕ್ಕಾಗ್ದಲೇನೆ ಇಲ್ಲದ್ದೆಲ್ಲ ನೀನು ತಲೆಗೆ ತೊಂದ್ಕೊಂಡಿಲ್ಲಿ. ಇಲ್ಲಿ ಬಂದು ಮನೆ ಬಾಕ್ಲಾಗೆಲ್ಲ ಅವ್ರು ಗಲಾಟೆ ಮಾಡಂಗೆ ನೀನು. ಯಾಕೆ ಮಮ್ಮ ಹಂಗೆ ಬೈತೀಯಾ ಅಕ್ಕನ? ಅಲ್ಲ ಸಸಿಗೆ ಆತ ಬೈದು ಬಂದ್ಲಂತೆ, ಅದಕ್ಕೆ ಅವಳ ಅಕ್ಕ ಮನೆ ನನ್ನ ಸಸಿಗೆ ಹಂಗೆ ಬೈಬೇಡ ಅಂತ ಹೇಳೋಕೆ ಬಂದೈತಿ. ಅದಕ್ಕೆ ಒಳ್ಳೇದು ಕೆಟ್ಟದ್ದು ಹೇಳೋಕೆ ಹೋಗ್ಬಾರ್ದು. ಯಾಕೆ ಬೇಕು? ಸುಮ್ಮನೆ ಇರಬೇಕು ಅಂತ ಹೇಳ್ತೀನಿ, ಕೇಳಲ್ಲ. ಬೈದು ಬಂದವಳು ಹೋಗಿ ಹೆಂಗೆ ಬೇಕಾ ಹಂಗೆ. ಕಣೆ ಸಂತಮ್ಮ, ಅವ್ರ ತಂಗಿ ಮಾತ್ರ ಇದ್ದಾಗ ಹಂಗೇನೆ ಅಂಗಡಿಗಳು, ಇವಾಗ ಅವ್ರ ತಂಗಿನ ಗರ್ಮ ಕರ್ಕೊಂಬಂದು ಇಕ್ಕೊಂಡವಳೆ. ಬೋಲೆ ಇದ್ರಂತ ಕಣೆ ಅವಳು ಒಳ್ಳೆಳಲ್ಲ. ಅದಕ್ಕೆ ಮತ್ತೆ ನಾನು ಬೈದೆ, ನನ್ನ ಮನಸ್ಸು ತಡೀಲಿಲ್ಲ. ಚಂದಕ್ಕೆ ಬೈದ್ಬಿಟ್ಟೆ ನೋಡು, ಸುಮ್ಮನಿರ ಅಂತಾಳಲ್ಲ, ಸರಿ ಬೈದ್ಬಿಟ್ಟೆ. ಬಿಡು, ಯಾಕೆ ಹೇಳಕ್ಕೆ ಹೋಗ್ತೀಯ? ಆಯಮ್ಮಗೆ ಗೊತ್ತಾಗುತ್ತೆ. ಯಾರಿಗೂ ಬೈಯಕ್ಕೆ ಹೋಗ್ಬೇಡಿ, ಆತು ಹೇಳಕ್ಕೆ ಹೋಗ್ಬೇಡಿ, ಸುಮ್ಕಿರಕ್ಕ. ಇವಾಗ ಅಂಥದ್ದಲ್ಲ, ಒಳ್ಳೇದು ಕೆಟ್ಟದ್ದು ಹೇಳೋ ಅಂಥ ಕಾಲ ಅಲ್ಲ. ಒಳ್ಳೇದು ಹೇಳಿರೋನು ಹಿಂಗೆ ಬರ್ತಾರೆ. ಇವಾಗ ಅವ್ರಿಗೆ ತಿಳಿಬೇಕೆ ಹೊರ್ತನು ಈಗ ಯಾರಿಗೂ ಬುದ್ಧಿ ಹೇಳೋ ಅಂಥ ಕಾಲ ಅಲ್ಲ. ಏನು ಅವ್ರು ನಮ್ಗೆ ಯಾಕೆ ಬುದ್ಧಿ ಹೇಳಬೇಕು? ನಾವು ಅವ್ರಿಗಿನ್ನ ಮೇಲು, ನಾವು ಅವ್ರಿಗಿನ್ನ ಗ್ರೇಟು ಬರ್ತಾರ. ಇವಾಗ ಯಾರಿಗೂ ಬುದ್ಧಿ ಹೇಳೋ ಅಂಥ ಕಾಲ ಅಲ್ಲ, ಸುಮ್ಕಿರು. ಯಾತು ಹೇಳಕ್ಕೆ ಹೋಗ್ಬೇಡ, ನಿನ್ಗೆ ಯಾಕೆ ಬೇಕು? ಮಾಮ್ ಬೈತೈತೆ ನೋಡು. ಅದನ್ನೇ ಹೇಳೋದು, ನಾನು ಯಾರಿಗೂ ಹೇಳಕ್ಕೆ ಹೋಗ್ಬಿಡಂದ್ರೆ ಸುಮ್ಮನೆ ಹೇಳಕ್ಕೆ ಹೋಗ್ತಾಳೆ. ಇವ್ರೇನು ಹೇಳ್ಬೇಕು ನಮಗೆ ಅಮ್ಮಂಗೆ? ಈಗಿನ ಜನ ಯಾರು ತಗೊಂಡು ಮಾತು ಕೇಳಲ್ಲ ಕಣ. ಮೊದಲಿತ್ತು ಯಾರನ್ನ ಹೇಳಿದ್ ಕೇಳೋ ಅಂಥದ್ದು. ಈಗ ಕೇಳೋ ಅಂಥ ಕಾಲ ಅಲ್ಲ, ಹೇಳೋ ಕಾಲ ಅಂತ ಅಲ್ಲ, ಕೇಳೋದು ಅಲ್ಲ. ಇವಾಗ ಬೋಲೋ ಎಮ್ಮ ಭಯಂಕರ ಕಾಲಮ್ಮ. ಈಗಿನ ಕಾಲನೇ ಬೇರೆ ತಾಯಿ.
ಅಯ್ಯೋ ಅಯ್ಯೋ ನಮ್ಮ ಕಾಲದಂತಲ್ಲ ದೊಡ್ಡರು ಯಾರು ದೊಡ್ಡರ್ಗೆ ಉತ್ತರ ಕೊಡ್ತಾರೆ. ಈಗ ಯಾರೊಂದು ದೊಡ್ಡರು ಬಂದರೆ ಅಂಥವ್ರಿಗೇನೆ ಎದ್ದಿದ್ರಿ ಮಾತಾಡ್ತಾರೆ. ಮೊದಲು ನಾವು ಯಾರೊಂದು ದೊಡ್ಡರು ಇದ್ರೆ ಕುತ್ಕೊಂಡು ಮಾತಾಡ್ಬೇಕಂದ್ರೆ ಹೆದರಿಕೆ ಅಂತಿದ್ವಿ. ಇವಾಗ ಹಂಗಲ್ಲ, ಸೊಸೆಯರ ಮಕ್ಳು ಯಾರು ಹೆದರಿಕೆ ಆಮೇಲೆ ಸುಮ್ಮನೆ ಇರ್ಬೇಕು. ಸುಮ್ಮನಿದ್ರು ಸರಿ. ನೀನು ಯಾರಿಗೂ ಹೇಳಕ್ ಹೋಗ್ಬಿಡ್ ನೋಡು. ಇನ್ನೆಂತ ಊಟ ಬಿಟ್ಟಿರಾಳಮ್ಮ ಲಕ್ಕಮ್ಮನ ಸೊಸೆ ಇಲ್ಲದ್ದೆಲ್ಲ ಹೇಳಿ ಕಳ್ಸ್ಯಾವಳಿ. ನಾನು ಲಕ್ಕಮ್ಮ ಚೆನ್ನಾಗಿ ಇದೀವಲ್ಲ ಹೇಳಿ ಬತ್ತಾಳಲ್ಲ, ಇಲ್ಲೊಂದು ಹೇಳ್ತಾಳೆ ಅಂತೇಳಿ ನನಗೂ ಲಕ್ಕಮ್ಗೆ ಗುದ್ದಾಟಕ್ಕೆ ತಂದಿದ್ದಕ್ಕೆ ನೋಡ್ರಿ ಹೆಂಗಿಲ್ಲೋದೆಲ್ಲನ ಹಚ್ಚಿ ಕಳ್ಸ್ಯಾವಳಿ. ಇವಳಿಗೆ ಗೊತ್ತಾಗಲ್ಲ. ಅವಳು ಮಾತು ಕಟ್ಕೊಂಡು ಇವಳು ಗುದ್ದಾಡಕ್ಕೆ ಬಂದಳು. ಗುದ್ದಾಡ್ಲಾಳು ಬಿಡು. ನಾವೆಲ್ಲ ಹೋಗ್ಲಿಲ್ಲ ಅಂದ್ರೆ ಇವಳಿಗೆ ಗೊತ್ತಾಗುತ್ತೆ. ಒಂದಲ್ಲ ಒಂದಿನ ಸರಿಯಾಗೆ ಮಾಡ್ತಾಳೆ ಸಾಸಿ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.